ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಬಿಗ್ ಬಾಸ್ ಟ್ರೋಲರ್ ವಿನ್ನರ್ ಆಗಿ ಗಿಲ್ಲಿ ನಟ ಅವರು ವಿಜೇತರಾಗಿದ್ದಾರೆ. ಸ್ನೇಹಿತರೆ, ನೀವು ನೋಡಿರ್ಬೋದು, ಬಿಗ್ ಬಾಸ್ ಅಲ್ಲಿ ವಿನ್ ಆದ್ರೆ 50 ಲಕ್ಷ ಕ್ಯಾಶ್ ಪ್ರೈಸ್ ಅನ್ನ ಕೊಡ್ತಾರೆ, ಹಾಗೆ ಒಂದು ಕಾರನ್ನ ಫ್ರೀ ಆಗಿ ಕೊಡ್ತಾರೆ. ಸ್ನೇಹಿತರೆ, ಇವಾಗ ನಾವು ನೋಡ್ಬೇಕಾಗಿರೋದೇನಂದ್ರೆ 50 ಲಕ್ಷ ಏನ್ ಕೊಡ್ತಾರೆ, ಇದು ಸಂಪೂರ್ಣವಾಗಿ ಅವರ ಅಕೌಂಟ್ಗೆ ಹೋಗುತ್ತಾ, ಹಾಗೆ ಒಂದು ಕಾರನ್ನ ಕೊಡ್ತಾ ಇದ್ರೆ ಅವರ ಕಾರ್ ಕೂಡ ಒಂದು ಸಂಪೂರ್ಣವಾಗಿ ಫ್ರೀನಾ? ಸೊ ಇವಾಗ ನಾವು ನೋಡಿರ್ಬೋದು, ಗಿಲ್ಲಿ ನಟ ಅವರು ಬಿಗ್ ಬಾಸ್ ಟ್ರೋಲರ್ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ನೀವು ಆ ಸ್ಟೇಜ್ ಮೇಲೆ 50 ಲಕ್ಷದ ಕ್ಯಾಶ್ ಪ್ರೈಸ್ ಒಂದು ಚೆಕ್ ಅನ್ನ ಕೊಡ್ತಾರೆ. ಸೊ ಇದಿಷ್ಟು ಅಮೌಂಟ್ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತಾ ಅಥವಾ ಟ್ಯಾಕ್ಸ್ ಕಟ್ ಆಗುತ್ತಾ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇವೆ. ಹೌದು ಸ್ನೇಹಿತರೆ, ಇದು ಒಂದು ಲಾಜಿಕ್ ಅಲ್ಲ, ಒಂದು ಗೌರ್ಮೆಂಟ್ ಅವರ ಒಂದು ಮ್ಯಾಜಿಕ್. ಇದು ಟೋಟಲ್ ಆಗಿ 50 ಲಕ್ಷದಲ್ಲಿ ಎಷ್ಟು ಅಮೌಂಟ್ ಅವರ ಒಂದು ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತೆ, ಸೊ ಹಾಗೆ ಒಂದು ಕಾರ್ ಕತೆ ಏನು, ಕಾರಲ್ಲಿ ಎಷ್ಟು ಅಮೌಂಟ್ ಅನ್ನು ಕಟ್ಟಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೋಡೋದಾದ್ರೆ, ಸ್ನೇಹಿತರೆ ನೀವು ನೋಡಿರ್ಬೋದು, ನೀವು ಏನಾದ್ರೂ ಒಂದು ಕೆಲಸ ಮಾಡ್ಬೇಕಾದ್ರೆ ಅಥವಾ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ರೀತಿಯ ಒಂದು ಟ್ಯಾಕ್ಸ್ ಅನ್ನ ನೀವು ಕಟ್ಟಬೇಕಾಗಿರುತ್ತದೆ. ಆದರೆ ಒಂದು ರಿಯಾಲಿಟಿ ಶೋ, ಲಾಟ್ರಿ ಅಥವಾ ಗೇಮ್ ಶೋಗಳಲ್ಲಿ ವಿನ್ ಆದ್ರೆ ಅದನ್ನ ಕ್ಯಾಶುವಲ್ ಇನ್ಕಮ್ ಅಂತ ಕರೀತಾರೆ. ನಮ್ದು ಸ್ಯಾಲ್ರಿದಾದ್ರೆ ಒಂದು ರೀತಿಯ ಒಂದು ಇನ್ಕಮ್ ಟ್ಯಾಕ್ಸ್ ಅವ್ರದ ಸ್ಲ್ಯಾಬ್ ಇರುತ್ತದೆ. ಆದ್ರೆ ಈ ಒಂದು ಶೋಗಳಲ್ಲಿ ಈ ತರ ಒಂದು ಸ್ಲ್ಯಾಬ್ ಇರೋದಿಲ್ಲ. ನೀವು ಗೆದ್ದಿದ್ದು ಎಷ್ಟೇ ಅಮೌಂಟ್ ಆಗಿರ್ಲಿ, ಅದಕ್ಕೆ 30% ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗಿರುತ್ತದೆ. ಒಂದ್ ವೇಳೆ ನೀವು 50 ಲಕ್ಷ ಗೆದ್ರೆ ಅದರಲ್ಲಿ 30%, ಅಥವಾ 1 ಕೋಟಿ ಗೆದ್ರೆ ಅದರಲ್ಲಿ 30% ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗಿರುತ್ತದೆ. ಸ್ನೇಹಿತರೆ, ಹಾಗಾದ್ರೆ ಬಿಗ್ ಬಾಸ್ ಅಲ್ಲಿ ಸೀಸನ್ 12 ಅಲ್ಲಿ ವಿನ್ ಆದಂತಹ ಗಿಲ್ಲಿ ನಟ ಅವರಿಗೆ ಈ ಒಂದು 50 ಲಕ್ಷದಲ್ಲಿ ಎಷ್ಟು ಅಮೌಂಟ್ ಅವರ ಕೈಗೆ ಸೇರಿದೆ, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೋಡೋದಾದ್ರೆ, ಇವ್ರಿಗೆ ಬಹುಮಾನವಾಗಿ ಸಿಕ್ಕಿದ್ದು 50 ಲಕ್ಷ. ಅದರಲ್ಲಿ ಆದಾಯ ತೆರಿಗೆ 30% ಅನ್ನ ಕಟ್ಟಬೇಕು, ಅಂದ್ರೆ 15 ಲಕ್ಷ ಆಗುತ್ತದೆ. ಹಾಗೆ ಶಿಕ್ಷಣ ಮತ್ತು ಆರೋಗ್ಯ ಸೆಸ್ ಅಲ್ಲಿ 4% ಅನ್ನ ಕಟ್ ಮಾಡ್ತಾರೆ, ಅದು 60,000 ಆಗುತ್ತದೆ. ಟೋಟಲ್ ತೆರಿಗೆ ಬಂದ್ಬಿಟ್ಟು 15,60,000 ಇವರಿಗೆ ಒಂದು ಟ್ಯಾಕ್ಸ್ ಕಟ್ ಆಗಿದೆ. ಹಾಗೆ ಅವ್ರಿಗೆ ವಿನ್ನರ್ಗೆ ಕೈ ಸಿಗ್ತಕ್ಕಂಥದ್ದು 34,40,000 ಅಂತ ಹೇಳ್ಬೋದಾಗಿದೆ. ಇದೆಲ್ಲವನ್ನು ಕಟ್ ಮಾಡಿದ ನಂತರನೇ ಅವರ ಬ್ಯಾಂಕ್ ಅಕೌಂಟ್ಗೆ ಹಾಕ್ತಕ್ಕಂಥದ್ದು. ನೀವು ಸ್ಟೇಜ್ ಮೇಲೆ ನೋಡಿರ್ಬೋದು, 50 ಲಕ್ಷದ ಒಂದು ಚೆಕ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ 50 ಲಕ್ಷ ಸಂಪೂರ್ಣವಾಗಿ ಬೀಳೋದಿಲ್ಲ. 50 ಲಕ್ಷ ಕೊಟ್ರೆ ಅವ್ರಿಗೆ ಒಂದು ಅಕೌಂಟ್ಗೆ ಸೇರ್ತಕ್ಕಂಥದ್ದು 34,60,000 ಅಷ್ಟೇನೆ. ಬಿಗ್ ಬಾಸ್ ಅಲ್ಲಿ ಯಾವುದೇ ರೀತಿಯ ಒಂದು ಹಣ ಬಂದ್ರು ಕೂಡ ಇದೇ ತರ ಲೆಕ್ಕನ ಹಾಕ್ತಾರೆ. ಇದೇ ಸೀಸನ್ ಅಂತ ಅಲ್ಲ, ಎಲ್ಲಾ ರೀತಿಯ ಸೀಸನ್ ಅಲ್ಲೂ ಸೇಮ್ ಇದೇ ತರ ಒಂದು ಅಪ್ಲೈನ ಆಗುತ್ತದೆ. ಒಂದ್ ವೇಳೆ ನೀವು ಹೇಳ್ಬೋದು, ಈ ಸೀಸನ್ ಅನ್ನ ಮಾಡ್ಬೇಕಾದ್ರೆ ಅವ್ರಿಗೆ ಮೇಕಪ್ ಕಾಸ್ಟು, ಹಾಗೆ ಬಟ್ಟೆ ಕಾಸ್ಟು ಅಥವಾ ಇನ್ನಿತರ ಯಾವುದೇ ರೀತಿಯ ಕಾಸ್ಟ್ಗಳು ಆಗ್ತವೆ, ಅಂದ್ರೆ ಖರ್ಚಾಗಿರುತ್ತಲ್ಲ, ಸೊ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ನೀವು ಟ್ಯಾಕ್ಸ್ ಅನ್ನ ಹಾಕ್ಬೋದು ಅಂತ ನೀವು ಕೇಳ್ಬೋದು. ಸೊ ಆತರ ಯಾವುದೇ ರೀತಿ ಆಗೋದಿಲ್ಲ. ಯಾಕಂದ್ರೆ ಸೆಕ್ಷನ್ 58(4) ಪ್ರಕಾರ ಇಂತಹ ಬಹುಮಾನದ ಹಣದಲ್ಲಿ ಯಾವುದೇ ರೀತಿಯ ಖರ್ಚನ್ನ ಕಳೆಯುವಂತಿಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟ್, ಬಿಗ್ ಬಾಸ್ ವಿನ್ನರ್ಗೆ 50 ಲಕ್ಷ ಕೊಡ್ತಾರೆ. ಹಾಗೆ ಇವರಿಗೆ ವಾರದಲ್ಲಿ ಒಂದು ಪೇಮೆಂಟ್ ಅಂತ ಮಾಡಿರ್ತಾರೆ, ಅಂದ್ರೆ ಅವ್ರಿಗೆ ಎಷ್ಟು ಬೇಕಾದ್ರೂ ಆಗಿರ್ಬೋದು. ಸೊ ಇದನ್ನ ಆತರ ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾರ ಅಂತ ನೋಡೋದಾದ್ರೆ ಇಲ್ಲ, ಇದನ್ನ ಪ್ರೊಫೆಷನಲ್ ಫೀಸ್ ಅಂತ ಅವರು ಕನ್ಸಿಡರ್ ಮಾಡ್ತಾರೆ. ಪ್ರೊಫೆಷನಲ್ ಫೀಸ್ ಅಲ್ಲಿ ಅವ್ರಿಗೆ ಸಮಥಿಂಗ್ ಒಂದು 10% ಮಾತ್ರನೇ ಟ್ಯಾಕ್ಸ್ ಅನ್ನ ಕಟ್ ಮಾಡ್ತಾರೆ. ಹಾಗೆ ಇದರಲ್ಲಿ ಬೇಕಿದ್ರೆ ಮೇಕಪ್ ಕಾಸ್ಟು, ಹಾಗೆ ಅವರ ಒಂದು ಬಟ್ಟೆ ಅಥವಾ ಏನಾದ್ರೂ ಇನ್ನಿತರ ಖರ್ಚಾಗಿದ್ರೆ ಅದಕ್ಕೂ ಕೂಡ ಅದನ್ನೆಲ್ಲ ಒಂದು ವೆಚ್ಚನ ತೆಗೆದ್ಬಿಟ್ಟು ಆಮೇಲೆ ಬೇಕಾದ್ರೂ ಇದಕ್ಕೆ ಟ್ಯಾಕ್ಸ್ ಅನ್ನ ಕಟ್ಬೋದಾಗಿದೆ. ಸೊ ಈ ತರ ಒಂದು ಬೆನಿಫಿಟ್ ಇದೆ. ಒಂದು ವಾರಕ್ಕೊಮ್ಮೆ ತೆಗೆದುಕೊಳ್ಳುವ ಇನ್ಕಮ್ ಅಲ್ಲಿ ಇನ್ನು 50 ಲಕ್ಷದಲ್ಲಿ ಯಾವುದೇ ರೀತಿಯ ಒಂದು ಕಾಸ್ಟ್ ಅನ್ನ ಕಳೆಯುವಂತಿಲ್ಲ. ಅದು ಏನಿದೆ ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕಾಗಿರುತ್ತದೆ. ಇನ್ನು ಈ ಕಾರಿನ ಕತೆ ಏನಂತ ನೋಡೋದಾದ್ರೆ, ನಿಮ್ಗೇನಾದ್ರೂ ಈ ಗಿಲ್ಲಿ ನಟ ಅವ್ರಿಗೆ ಮಾರುತಿ ವಿಕ್ಟೋರಿಯಸ್ ಕಾರನ್ನ ಕೊಟ್ಟಿದ್ದಾರೆ, ಅದ್ರ ಪ್ರೈಸ್ ಏನಾದ್ರೂ 15 ಲಕ್ಷ ಆಗಿದ್ರೆ ಅನ್ಕೊಳ್ಳಿ. ಸೊ 15 ಲಕ್ಷ ಆಗಿದ್ರೆ ಇವರು ಕಟ್ಟಬೇಕಾಗಿರುವಂತ ತೆರಿಗೆ 31.2% ಅಮೌಂಟ್ ಅನ್ನ ಕಟ್ಟಬೇಕಾಗಿರ್ತದೆ. 15 ಲಕ್ಷ ಏನಾದ್ರೂ ಕಾರ್ ಆಗಿದ್ರೆ ಇವ್ರಿಗೆ ಟ್ಯಾಕ್ಸ್ ಬೀಳ್ತಕ್ಕಂಥದ್ದು 4,68,000 ಇವರು ಕೈಯಿಂದ ಕೊಟ್ಟು ಆ ಕಾರನ್ನ ಪರ್ಚೇಸ್ ಮಾಡ್ಬೇಕಾಗಿರ್ತದೆ. ಈಗ 15 ಲಕ್ಷದ ಒಂದು ಕಾರ್ ಆಗಿದ್ರೆ ಅವರು 4,68,000 ಏನು ಟ್ಯಾಕ್ಸ್ ಅನ್ನ ಕಟ್ಟಿಬಿಟ್ಟು ಅದರ ಒಂದು ರಿಸಿಪ್ಟ್ ಏನಿದೆ ಅದನ್ನ ಶೋರೂಮ್ಗೆ ತೆಗೆದುಕೊಂಡು ಹೋಗಿ ಕೊಟ್ರೆ ಮಾತ್ರನೇ ಅವ್ರಿಗೆ ಈ ಒಂದು 15 ಲಕ್ಷದ ಕಾರನ್ನ ಕೊಡ್ತಕ್ಕಂಥದ್ದು. ಸೊ ಈ ತರ ಒಂದು ಪ್ರೊಸೀಜರ್ ಇದೆ. ಸ್ನೇಹಿತರೆ, ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.